ಜೀವಿಸುವವನು ಸದಾ ಪ್ರೀತಿಸುವವನು ಆಗಿರುವಂತ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶಾಲೋಮ್. ಪ್ರೀತಿಯ ದೇವಜನರೇ, ಇನ್ನೊಂದು ಸಾರಿ ಈ ಒಂದು ತಿಂಗಳಿನ ಮೊದಲನೇ ಭಾನುವಾರಕ್ಕೆ ಮತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಬಯಸುವನಾಗಿದ್ದೇನೆ. ಮತ್ತು ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ಈ ತಿಂಗಳಿನ ಮೊದಲನೆಯ ಭಾನುವಾರದ ಶುಭಾಶಯಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೀತಿಯ ದೇವಜನರೇ, ನಿಜವಾಗಲೂ ದೇವರ ಮಕ್ಕಳಾದ ನಾವುಗಳು ನಿಜವಾಗಲೂ ಧನ್ಯರು, ಭಾಗ್ಯವಂತರು ನಾವಾಗಿದ್ದೇವೆ. ದೇವರು ನಮಗೆ ಆಸ್ತಿಯಾಗಿ ಬೈಬಲ್ ಅನ್ನು ಕೊಟ್ಟು ಹೋಗಿದ್ದಾನೆ. ಇದರಲ್ಲಿರುವಂತಹ ಅನೇಕ ಸತ್ಯಾಂಶಗಳನ್ನು ನಾವು ಓದಿ ಧ್ಯಾನಿಸುವುದು, ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವುದು ಎಷ್ಟೋ ಶ್ರೇಷ್ಠಕರವಾದ ಒಂದು ಆಶೀರ್ವಾದ. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವಜನರೇ, ಈ ಒಂದು ಮೊದಲನೇ ಭಾನುವಾರದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ವೇದ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತು ಒಂದು ಮೊದಲನೇ ಭಾನುವಾರ ಅನೇಕ ಕಡೆ ಕರ್ತನ ರಾತ್ರಿ ಭೋಜನ ಇರುವಂತದ್ದಾಗಿದೆ ಮತ್ತು ನಮ್ಮ ಸಭೆಯಲ್ಲಿ ಸಹ ಕರ್ತನ ರಾತ್ರಿ ಭೋಜನ ಇದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಈ ಭಾನುವಾರದ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ವೇದ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5ನೇ ವಚನ. ನಾನು ನಿಮಗೋಸ್ಕರ ಓದ್ತೇನೆ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುವ ಹಾಗೆ ನಾವು ಶಿರಗಳನ್ನು ಭಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧವಾದ ನಮ್ಮ ತಂದೆಯೇ, ಈ ಮುಂಚಾನ ವೇಳೆಯಲ್ಲಿ ಅಪ್ಪ ನಿನ್ನ ಪರಿಶುದ್ಧವಾದ ಮಾತುಗಳನ್ನು ಓದಿ ಧ್ಯಾನಿಸುವುದಕ್ಕೆ ಬಂದಿದ್ದೇವೆ ಅಪ್ಪ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡೋ ತಂದೆಯೇ, ನಮಗೇನು ಹೇಳಿಕೊಡ್ತೀಯಪ್ಪ, ನಿನ್ನ ವಾಕ್ಯದಲ್ಲಿರುವಂತ ಮರ್ಮವನ್ನು ಸ್ಪಷ್ಟವಾಗಿ ಹೇಳಿಕೊಡಪ್ಪ. ನನ್ನ ಆತ್ಮನ ಮೂಲಕವಾಗಿ ಮಾತನಾಡು ಸ್ವಾಮಿ. ಇನ್ನೂ ಆತ್ಮಿಕವಾಗಿ ಬೆಳೆಯುವಂತ ಕೃಪೆ ಕೊಡಪ್ಪ. ಬಿದ್ದಿರುವಂತ ವಾಕ್ಯ ಕರ್ತನೆ 100 ಫಲಿಸುವಂತ ಕೃಪೆ ಕೊಡು ಕರ್ತನೆ. ನಿನಗೆ ಮಹಿಮೆಯಾಗಲಿ. ಇದು ನನ್ನ ವಾಕ್ಯ ಅಲ್ಲ, ನಿನ್ನ ಮಾತುಗಳು ಸ್ವಾಮಿ. ನೀನು ಮಾತನಾಡೋದಾದ್ರೆ ನಾನು ಮಾತಾಡಬಾರದಪ್ಪ. ನೀನೇ ಮಹಿಮೆದಿಕ್ಕೋ. ಯೇಸುವೇ ನಿನ್ನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ. ಆಮೆನ್, ಆಮೆನ್, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರು, ನಾನು ಬಹಳ ಬಹಳ ಸಂತೋಷ ಪಡುವನಾಗಿದ್ದೇನೆ ಇನ್ನೊಂದು ಸತ್ಯಾಂಶವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ. ಆಮೆನ್. ದೇವರಿಗೆ ಸ್ತೋತ್ರ. ಮತ್ತು ಈ ದಿನದ ತಿಂಗಳಿನ ಮೊದಲನೇ ಭಾನುವಾರದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಶಿರೋನಾಮ ಈ ರೀತಿಯಾಗಿರುವಂತದ್ದಾಗಿದೆ: ಯೇಸು ಕ್ರಿಸ್ತನು ಮನುಷ್ಯನ ಪಾಪ ಪರಿಹಾರಕ್ಕಾಗಿ ಏನು ಮಾಡಿದ್ದಾನೆ ಎಂಬುದಾಗಿ. ಏನು ಮಾಡಿದ್ದಾನೆ? ಯೇಸು ಕ್ರಿಸ್ತನು ಮನುಷ್ಯನ ಪಾಪ ಪರಿಹಾರಕ್ಕಾಗಿ ಏನು ಮಾಡಿದ್ದಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಆತನು ನರವತಾರ ವ್ಯಕ್ತಿ ಅಥವಾ ಸ್ವತಃ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬರಬೇಕಾಯಿತು. ಸೊ ಅನೇಕರು ನೀವು ಪ್ರಶ್ನೆ ಕೇಳಬಹುದು, ಯಾಕೆ ದೇವರು ಮನುಷ್ಯನಾಗಿ ಬರಬೇಕಾಗಿತ್ತು? ಆತನು ದೇವರಾಗಿಯೇ ರಕ್ಷಣೆ ಕೊಡಬಹುದಲ್ವಾ? ಆತನು ದೇವರಾಗಿಯೇ ನಮ್ಮ ಪಾಪ ಪರಿಹಾರ ಮಾಡಬಹುದಲ್ವಾ? ಆತನು ದೇವರಾಗಿಯೇ ನಮ್ಮ ರಕ್ಷಣೆ ಕಾರ್ಯವನ್ನು ಸಿದ್ಧ ಮಾಡಬಹುದಲ್ವಾ? ಆತನು ದೇವರಾಗಿಯೇ ನಮ್ಮನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗಬಹುದಲ್ವಾ ಅಂತೇಳಿ ಈ ರೀತಿಯಾಗಿ ಅನೇಕ ಆಲೋಚನೆಗಳು ಇರಬಹುದು. ಪ್ರೀತಿ ದೇವಜನರೇ, ಅದನ್ನು ಈ ದಿನ ನಾನು ಸ್ಪಷ್ಟಪಡಿಸುತ್ತೇನೆ. ಯಾಕೆ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಬಂದನು ಎಂಬುದಾಗಿ ಒಂದು ಉದಾಹರಣೆಯ ಮೂಲಕವಾಗಿ ನಾನು ನಿಮಗೆ ಸ್ಪಷ್ಟಪಡಿಸುವುದಕ್ಕೆ ಇಷ್ಟಪಡುತ್ತೇನೆ. ಒಂದು ದಾರಿಯಲ್ಲಿ ಅಥವಾ ಒಂದು ರೋಡ್ ಅಲ್ಲಿ ಕಟ್ಟಿರುವೆಗಳು ಲೈನ್ ಆಗಿ ಹೋಗ್ತಾ ಇದ್ವು. ಕಟ್ಟಿರುವೆ ಲೈನ್ ಆಗಿ ಹೋಗ್ತಾ ಇದ್ವು. ಹೋಗುವಾಗ ಆ ದಾರಿಯಲ್ಲಿ ಒಂದು ಕಾರು ಡ್ರೈವಿಂಗ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾ ಇದ್ದ. ಬರುವಾಗ
ಆ ಒಂದು ಕಟ್ಟಿರುವೆಗಳು ದಾರಿಯಲ್ಲಿ ಲೈನ್ ಆಗಿ ಹೋಗುವುದನ್ನು ಆತನು ಕಂಡು, ಅಯ್ಯೋ ಈ ಕಟ್ಟಿರುವೆಗಳ ಮೇಲೆ ನಾನು ಹಾಯಿಸಬಾರ್ದು ಅಥವಾ ಡ್ರೈವ್ ಮಾಡಬಾರ್ದು ಅಂತೇಳಿ ಕಾರು ನಿಲ್ಲಿಸಿ ಏನ್ ಮಾಡ್ದ, ಹಾರ್ನು ಹೊಡಿತಾನೆ ಇದ್ದಾನೆ. ಹಾರ್ನು ಹೊಡಿತಾ ಇದ್ದಾನೆ ಅಂದ್ರೆ ಓಕೆ, ಆ ಒಂದು ಕಟ್ಟಿರುವೆಗಳು ಸೈಡ್ಗೆ ಹೋಗ್ಬೇಕಂತ ಹೇಳಿ ಹಾರ್ನು ಹೊಡಿತಾ ಇದ್ದಾನೆ. ಓಕೆ, ಆ ಒಂದು ಹಾರ್ನಿಗೂ ಆ ಒಂದು ಕಟ್ಟಿರುವೆಗೆ ಏನು ಸಂಬಂಧ ಇಲ್ಲ ಅಥವಾ ಒಂದು ರೀತಿಯಾಗಿ ಸ್ಪಂದಿಸ್ತಾನೇ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಆಗ ಅದೇ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದ. ಏನಾಯ್ತು ಗೊತ್ತಾ, ಆ ಒಂದು ಕಟ್ಟಿರುವೆ ಮಧ್ಯದಲ್ಲಿರುವಂತ ಒಂದು ಇರುವೆ, ಆ ಕಟ್ಟಿರುವೆ, ಆ ಒಂದು ಕಪ್ಪಿರುವೆ ಏನ್ ಮಾಡ್ತಿರೋದು ಹೇಳುವಾಗ ಅದು ದಾರಿ ತಪ್ಪಿಸಿತ್ತು. ಒಂದು ದಾರಿ ತಪ್ಪಿ ಹೋಯ್ತು ಅಥವಾ ಒಂದು ಡೈವರ್ಟ್ ಆಯ್ತು, ಒಂದು ಸೈಡ್ಗೆ ಹೋಯ್ತು, ಎಲ್ಲವನ್ನೂ ಹಿಡ್ಕೊಂಡು ಹೋಗ್ಬಿಟ್ಟಾಗ ಈ ಒಂದು ಕಾರು ಆಕ್ಸಿಡೆಂಟ್ ಇಂದ ಆ ಕಟ್ಟಿರುವೆಗಳು ಪಾರಾದವು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಂದ್ರೆ ಆ ಕಟ್ಟಿರುವೆಗಳನ್ನು ಇನ್ನೊಂದು ಕಟ್ಟಿರುವೆ ಏನ್ ಮಾಡಿತು, ಈ ಒಂದು ಆಕ್ಸಿಡೆಂಟ್ ಇಂದ ತಪ್ಪಿಸಿತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದಕ್ಕೋಸ್ಕರ ಪ್ರೀತಿ ದೇವಜನರೇ, ಮನುಷ್ಯನಿಗೆ ರಕ್ಷಣೆ ಬೇಕಾಗಿತ್ತು. ಹಾಗಾಗಿ ಮನುಷ್ಯನೇ ಅದಕ್ಕೋಸ್ಕರ ಬಲಿ ಕೊಡಬೇಕಾಗಿತ್ತು, ಪ್ರಾಣ ಕೊಡಬೇಕಾಗಿತ್ತು, ಮರಣ ಹೊಂದಬೇಕಾಗಿತ್ತು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದ್ಗಡೆ ಮನುಷ್ಯನಿಗಾಗಿ ಏನ್ ಮಾಡಿದ್ದಾನೆ, ರಕ್ಷಣೆಯ ಮಾರ್ಗವನ್ನು ಸಿದ್ಧ ಮಾಡಿದನೆಂಬುದಾಗಿ ನೋಡುವಂತರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಾಣಿಗಳಿಗೆ ರಕ್ಷಣೆ ಬೇಕಾಗಿಲ್ಲ, ಪಕ್ಷಿಗಳಿಗೆ ರಕ್ಷಣೆ ಬೇಕಾಗಿಲ್ಲ, ಮನುಷ್ಯನಿಗೆ ಬೇಕಾಗಿತ್ತು. ಅದಕ್ಕೋಸ್ಕರ ಮನುಷ್ಯನಾಗಿ ಬಂದಿದ್ದಾನೆ. ಆಮೇಲೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಈ ಒಬ್ಬ ಮನುಷ್ಯನು ಏನ್ ಮಾಡ್ತಿದ್ರೆ, ಅನೇಕ ಪಾಪಗಳನ್ನು ಮಾಡುವಾತನಾಗಿದ್ದಾನೆ. ಸೊ ಸೈಕಾಲಜಿ ಪ್ರಕಾರವಾಗಿ ಮನುಷ್ಯನು ದಿನಕ್ಕೆ 3 ಪಾಪಗಳನ್ನು ಮಾಡುತ್ತಾನೆ. ಅದಕ್ಕೆ ಹೇಳುವಾಗ, ಕೆಟ್ಟ ಆಲೋಚನೆ ಮಾಡುವುದರಿಂದ ಒಂದು ಪಾಪ, ಕೆಟ್ಟ ದೃಷ್ಟಿಯನ್ನು ನೋಡುವುದರಿಂದ ಒಂದು ಪಾಪ, ಕೆಟ್ಟ ಮಾತನ್ನು ಹಾಡುವುದರಿಂದ ಒಂದು ಪಾಪ. ಈ ರೀತಿಯಾಗಿ 3 ಪಾಪಗಳನ್ನು ಮಾಡ್ತಾನೆ. ತಿಂಗಳಿಗೆ 90 ಪಾಪಗಳಾಗ್ತವೆ. ಈ ರೀತಿಯಾಗಿ ಅನೇಕ ಪಾಪಗಳನ್ನು ಮಾಡಿಕೊಂಡು ಹೋಗ್ತಾನೆ ಇದ್ದಾನೆ. ಯಾರು? ಮನುಷ್ಯನು. ಹಾಗಾಗಿ ಈ ಮನುಷ್ಯನು ಈ ಪಾಪಗಳ ನಿಮಿತ್ತವಾಗಿ ಈ ಪಾಪಗಳನ್ನು ಮಾಡಿ ಏನೆಲ್ಲಾ ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತೋ, ಏನೆಲ್ಲಾ ಒಂದು ಪನಿಷ್ಮೆಂಟ್ ಅನ್ನು ಅದನ್ನು ಸ್ವೀಕಾರ ಮಾಡಬೇಕಾಗಿತ್ತೋ, ಅದೆಲ್ಲವನ್ನು 2000 ವರ್ಷಗಳ ಹಿಂದಗಡೆ ಯೇಸು ಕ್ರಿಸ್ತನು ಮನುಷ್ಯನಾಗಿಯೇ ಬಂದು ಆತನು ಹೊಂದಿಕೊಂಡಿದ್ದಾನೆ ಅಥವಾ ಆತನು ಅನುಭವಿಸುವುದೆಂಬುದಾಗಿ ನಾವು ನೋಡುವಂತರಾಗಿದೆ. ದೇವರಿಗೆ ಸ್ತೋತ್ರ. ಒಂದೊಂದಾಗಿ ಇದನ್ನ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಬನ್ನಿ ನಾವು ನೋಡೋಣ. ಏನೆಂಬುದು ಹೇಳುವಾಗ ಪ್ರೀತಿ ದೇವಜನರೇ, ಮೊದಲದಾಗಿ ನಮ್ಮ ಪಾಪ ಪರಿಹಾರಕ್ಕಾಗಿ ಅಥವಾ ನಮ್ಮ ಪಾಪಗಳ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಏನನ್ನು ಮಾಡಿದನೆಂಬುದು ಹೇಳುವಾಗ ಮೊದಲದಾಗಿ ಅವಮಾನ ಹೊಂದಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ. ನಾನು ಕೆಲವು ವಚನ ನಿಮಗೋಸ್ಕರ ಓದಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 67ನೇ ವಚನ ನಿಮಗೋಸ್ಕರ ಕೇಳಿಸ್ಕೊಂಡ್ರಿ. ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು. ಕೆಲವರು ಆತನ ಕೆನ್ನೆಗೆ ಏಟು ಹಾಕಿ, ಕ್ರಿಸ್ತನೇ, ನಿನ್ನನ್ನು ಹೊಡೆದವರಾರು, ನಮಗೆ ಪ್ರವಾದನೆ ಹೇಳು ಅಂದರು ಎಂಬುದ. ಪ್ರೀತಿ ದೇವಜನರೇ, ನಾನು ತಪ್ಪುಗಳನ್ನು ಮಾಡಿ, ನಾನು ಪಾಪಗಳನ್ನು ಮಾಡಿ, ನಾನು ಮೋಸವನ್ನು ಮಾಡಿ ಈ ರೀತಿಯಾದ ಅವಮಾನ ಹೊಂದಬೇಕಾಗಿತ್ತು. ಈ ರೀತಿಯಾಗಿ ಚೀತು ಅನ್ನುವಂತ ಒಂದು ಸ್ಥಿತಿಗೆ ನಾನು ಹೋಗಬೇಕಾಗಿತ್ತು. ನಾನು ಮುಖಕ್ಕೆ ಉಗ್ಗಿಸ್ಕೋಬೇಕಾಗಿತ್ತು. ಇಂಥ ತಪ್ಪು ಮಾಡಿದ್ಯಾ ನೀನು, ಇಂಥ ಪಾಪ ಮಾಡಿದ್ಯಾ ನೀನು, ಇಂಥ ಕೆಟ್ಟ ಕೆಲಸ ಮಾಡಿದ್ಯಾ ನೀನು ಎಂಬುದಾಗಿ ನನ್ನ ಮುಖದ ಮೇಲೆ ಉಗಿಬೇಕಾಗಿತ್ತು. ಆದ್ರೆ ನನ್ನ ಬದಲಾಗಿ 2000 ವರ್ಷಗಳ ಹಿಂದುಗಡೆ ಯೇಸು ಕ್ರಿಸ್ತನು ಉಗಿಸಿಕೊಂಡಿದ್ದಾನೆ. ಅಪ್ಪ, ಎಷ್ಟು ಭಯಂಕರವಾದದ್ದು ಪ್ರೀತಿ ದೇವಜನರೇ. ಎಲ್ಲಾ ಅವಮಾನಗಳಲ್ಲಿ ಮುಖಕ್ಕೆ ಉಗಿಸಿಕೊಳ್ಳುವಂತ ಅವಮಾನ ಅದು ಭಯಂಕರವಾದದ್ದು ಪ್ರೀತಿ ದೇವಜನರೇ. ನಮ್ಗೆ ಯಾರಾದ್ರೂ ಎದುರು ಬಂದ್ರು ನಮ್ಮ ತಪ್ಪುಗಳನ್ನು ಖಂಡಿಸಿ ಎಂಬುದಾಗಿ ನಮ್ಮ ಮುಖದ ಮೇಲೆ ಉಗಿದ್ರೆ ಎಂತ ಅವಮಾನ ಆಗುತ್ತೆ ಅದು. ಮತ್ತು ಏನಿದ್ರ ಬಟ್ಟ ಬಯಲಲ್ಲಿ ಅಥವಾ ಒಂದು ಹೊರಗಡೆ ಎಲ್ಲ ಜನರ ಮುಂದೆ ಎಂಬುದಾಗಿ ನಾವು ನೋಡುತ್ತರಾಗಿದ್ದೇವೆ. ಹಾಗಾಗಿ ಯೇಸು ಕ್ರಿಸ್ತನು ಮೊದಲದಾಗಿ ದೇವರ ಮಗನೇ, ಕ್ರೈಸ್ತ ಸಮಾಜವೇ, ಕ್ರೈಸ್ತ ಸಂಘವೇ ಹೇಳ್ತಾ ಇದ್ದಾನೆ. ಏನೆಂಬುದು ಹೇಳುವಾಗ ಯೇಸು ಕ್ರಿಸ್ತ ನಿನಗೋಸ್ಕರ ಭಯಂಕರವಾದ ಅವಮಾನವನ್ನು ಹೊಂದಿದ್ದಾನೆ. ನೀನು ಹೊಂದಬೇಕಾಗಿತ್ತು, ನೀನು ಮುಖಕ್ಕೆ ಉಗಿಸ್ಕೋಬೇಕಾಗಿತ್ತು, ನೀನು ಚಿತ್ತು ಅನಿಸ್ಕೋಬೇಕಾಗಿತ್ತು. ಆದ್ರೆ ಯೇಸು ಕ್ರಿಸ್ತನು ನಿನಗೋಸ್ಕರ ಹೊಂದಿದ್ದಾನೆ. ಇದನ್ನು ಎಂದಿಗೂ ಬರ್ತಾ ಹೋಗ್ಬೇಡ. ಒಂದನೇದಾಗಿ. ಎರಡನೇದಾಗಿ ಯೇಸು ಕ್ರಿಸ್ತನು ಏನು ಮಾಡಿದನೆಂಬುದಕ್ಕೆ ಹೇಳುವಾಗ ಪ್ರೀತಿಯ ದೇವಜನರೇ,
ಎರಡನೇದಾಗಿ ಯೇಸು ಕ್ರಿಸ್ತನು ಏನು ಮಾಡಿದ ಎಂದು ಹೇಳುವಾಗ ಮನುಷ್ಯನಿಗಾಗಿ ಗಾಯಪಟ್ಟಿದ್ದಾನೆ. ಆಮೆನ್. ಮೊದಲನೇದಾಗಿ ಅವಮಾನ ಹೊಂದಿದ್ದಾನೆ, ಎರಡನೇದಾಗಿ ಗಾಯಪಟ್ಟಿದ್ದಾನೆ ಅಥವಾ ಗಾಯವನ್ನು ಹೊಂದಿದ್ದಾನೆ ಎಂಬುದಾಗಿ, ಅವಮಾನ ಹೊಂದಿದ್ದಾನೆ, ಗಾಯ ಹೊಂದಿದ್ದಾನೆ ಎಂಬುದಾಗಿ ಎರಡನೇದಾಗಿ ನಾವು ನೋಡುವಂತರಾಗಿದೆ. ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವಾಗ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಮಾರ್ಕ 15:15ರಲ್ಲಿ ನಾನು ಶಾರ್ಟ್ ಆಗಿ ಹೇಳ್ಕೊಂಡು ಹೋಗ್ತೇನೆ ಮತ್ತು 10 ಗಂಟೆಗೆ ಓಕೆ ನಿಮಗೆ ಲೈವ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಲೈವ್ ಬರ್ತಾ ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಇಷ್ಟಪಡ್ತೇನೆ. 15 ನೋಡ್ರಿ. ಅದಕ್ಕೆ ಪಿಲಾತನು ಜನರ ಮನಸ್ಸನ್ನು ಸಮಾಧಾನ ಪಡಿಸಬೇಕೆಂದು ಬರಬರನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು ಎಂಬುದ ಕೊರಡೆಗಳಿಂದ ಹೊಡೆಸಿ ಎಂಬುದಾಗಿ ನೋಡುವಂತರಾಗಿದೆ. ಪ್ರೀತಿ ಜನರೇ, ಆ ಒಂದು ರೋಮ್ ಸಾಮ್ರಾಜ್ಯದವರು ಯೇಸು ಕ್ರಿಸ್ತನ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಆತನನ್ನು ಕಟ್ಟಿ ಹಾಕಿ ಏನ್ ಮಾಡ್ತಾ ಇದ್ದಾರೆ? ಕೊರಡೆಗಳಿಂದ ಹೊಡಿತಾ ಇದ್ದಾರೆ. ಆ ದಿನಗಳಲ್ಲಿ ಕೊರಡೆಗಳು ಹೇಗಿತ್ತು ಎಂಬುದಾಗಿ ಹೇಳುವಾಗ ಪ್ರೀತಿಯ ಜನರೇ, ಅದು ಹೊಡೆದ್ರೆ ಅದು ಕೊಂಡಿತರ ಇರ್ತಾ ಇತ್ತು. ನಾವು ಫಿಶ್ಗೆ ಯಾವ ರೀತಿ ಕೊಂಡಿರ್ತದೋ, ಫಿಶ್ ಹಿಡಿಯುವಂತ ಒಂದು ಕೊಂಡಿ ಅಥವಾ ಬಲೆ, ಆ ರೀತಿಯ ಕೊಂಡಿ ಇತ್ತು. ಅದು ಹೊಡೆದ್ರೆ ಮಾಂಸವನ್ನು ತೆಗೆದುಕೊಂಡು ಬರ್ತಾ ಇತ್ತು. ಜಸ್ಟ್ ಗೀರ್ಕೊಂಡು ಬರ್ತಾ ಇಲ್ಲ, ಮಾಂಸವನ್ನು ತೆಗೆದುಕೊಂಡು ಬರ್ತಾ ಇತ್ತು. ಅಂತ ಕೊರಡೆಗಳಿಂದ, ಅಂತ ಒಂದು ವಸ್ತುಗಳಿಂದ ಆತನಿಗೆ ಗಾಯಪಡಿಸಿದರು ಎಂಬುದಾಗಿ ನೋಡುತ್ತಾರೆ. ಎಷ್ಟು ಗಾಯಗಳು ಗೊತ್ತಾ? 39 ಗಾಯಗಳು. 39 wounds he got. ಯಾಕೆ ಯೇಸು ಕ್ರಿಸ್ತನು ಇಷ್ಟು ಗಾಯ ಪಡಬೇಕಾಗಿತ್ತು? 39 ಗಾಯಗಳು ಯಾಕೆ ಪಡಬೇಕಾಗಿತ್ತು ಎಂಬುದಾಗಿ ಹೇಳುವಾಗ ಪ್ರೀತಿ ದೇವಚಂದ್ರೆ ಇನ್ನೊಂದು ಸತ್ಯಾಂಶ ಹೇಳ್ತಾರೆ, ಕೇಳಿಸ್ಕೊಳ್ರಿ. ಮನುಷ್ಯನ ದೇಹಕ್ಕೆ ಅಥವಾ ಮನುಷ್ಯನ ಜೀವನದಲ್ಲಿ ಮನುಷ್ಯನಿಗೆ 39 ರೋಗಗಳು ಬರ್ತಾವಂತೆ. ಅದು 39 ರೋಗಗಳು ಬರ್ತಾವಂತೆ. ಹಾಗಾಗಿ ಆ 39 ರೋಗಗಳಿಗೆ ಪ್ರತಿಯೊಂದು ಬಾಸುಂಡೆ, ಪ್ರತಿಯೊಂದು ಗಾಯವು ಔಷಧಿಯಾಗಿ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದ್ಗಡೆ ಹೊಂದಿದ್ದಾನೆ. ಈ ಒಂದು ಬಾಸುಂಡೆ ಎಂಬುದಾಗಿ ಹೇಳುವಾಗ ಅದಕ್ಕೆ ಕಬ್ಬೂರ ಎಂಬುದಾಗಿ ಹೇಳ್ತಾರೆ. ಕಬ್ಬೂರ ಎಂಬುದಾಗಿ ಹೇಳುವಾಗ ಇಂಗ್ಲಿಷ್ ಅಲ್ಲಿ ನೋಡುವಾಗ ಅದು ನೋಡುವಾಗ ಏನಂದ್ರೆ ಅದು ಔಷಧಿ ಅಥವಾ ಮಲಾಮು ಎಂಬುದಾಗಿ ನೋಡುವಂತರಾಗುತ್ತೆ. ಹಾಗಾಗಿ 39 ಏಟುಗಳಿಂದ 39 ರೋಗಗಳನ್ನು ಆತನು ವಾಸಿ ಮಾಡಿದ್ದಾನೆ. 39 ರೋಗಗಳಿಗೆ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆಗಡೆ ಔಷಧಿಯನ್ನು ಸಿದ್ಧ ಮಾಡಿದ್ದಾನೆ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಪ್ರೀತಿಯ ದೇವರ ಮಗನೇ, ಇದನ್ನು ರೋಗ ಬಂದ್ರೆ ಭಯಪಡಬೇಡ. ಯೇಸು ಕ್ರಿಸ್ತನ ಔಷಧಿಯನ್ನು ಸಿದ್ಧ ಮಾಡಿದ್ದಾನೆ. ಹಾಗಾಗಿ ಹೇಳ್ಕೊಳ್ತೀಯಾ, ಅಯ್ಯೋ ಯೇಸು ಕ್ರಿಸ್ತನು ಏನು ಮಾಡಿದ ನನಗಾಗಿ? ಆತನು ಏನು ಮಾಡಿದ? ಇಷ್ಟು ಕಷ್ಟಗಳಿದೆ, ಇಷ್ಟು ಸಮಸ್ಯೆಗಳಿದೆ, ಇಷ್ಟು ಅವಮಾನಗಳಿದೆ, ನಿಂದೆಗಳಿದೆ. ಆತನು ಗಾಯವನ್ನು ಪಟ್ಟಿದ್ದಾನೆ, ಆತನು ಗಾಯವನ್ನು ಹೊಂದಿದ್ದಾನೆ ಎಂಬುದಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಪ್ರೀತಿಯ ದೇವಚಂದ್ರೆ, ನೀನು ಮಾಡಿದ ತಪ್ಪುಗಳಿಗೆ, ನೀನು ಮಾಡಿದಂತ ಒಂದು ಅಜ್ಞಾನತನದ ಜೀವಿತಕ್ಕೆ ಅಥವಾ ನೀನು ಮಾಡಿದ ಒಂದು ಪಾಪದ ಜೀವಿತಕ್ಕೆ ಯೇಸು ಕ್ರಿಸ್ತನು ಗಾಯಪಟ್ಟಿದ್ದಾನೆ. ನೀನು ಗಾಯಪಡಬೇಕಾಗಿತ್ತು. ನೀನು ಗಾಯಪಟ್ಟಕ್ಕೆ, ನೀನು ತಪ್ಪುಗಳಿಗೆ ನಿಮಿತ್ತವಾಗಿ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡು ನೀನು ಗಾಯಪಡಬೇಕಾಗಿತ್ತು. ಆದ್ರೆ ಯೇಸು ಕ್ರಿಸ್ತನು ಪಟ್ಟಿದ್ದಾನೆ. ಯಾವಾಗ? 2000 ವರ್ಷಗಳ ಹಿಂದೆಗಡೆ. ಹಾಗಾಗಿ ಇಂದಿನಿಂದ ಹೇಳಬೇಡ, ಯೇಸು ಕ್ರಿಸ್ತ ನನಗೋಸ್ಕರ ಏನು ಮಾಡಿದ್ದಾನೆ ಎಂಬುದಾಗಿ. ಆಮೆನ್. 2 ಮೂರನೇದಾಗಿ ನಾನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. ಏನೆಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ ನಮಗೋಸ್ಕರ ಎಂಬುದಾಗಿ ಹೇಳುವಾಗ ಅದೇ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 4ನೇ ವಚನ ನಿಮಗೋಸ್ಕರ ಓದಕ್ಕೆ ಇಷ್ಟಪಡುತ್ತೇನೆ. ಇಲ್ಲಿ ಹೇಳುವಾಗ ಮೂರನೇದಾಗಿ ಆತನು ಶಿಲುಬೆಯನ್ನು ಹೊತ್ತಿದ್ದಾನೆ. ಮೊದಲನೇದಾಗಿ ಅವಮಾನ ಹೊಂದಿದ್ದಾನೆ, ಎರಡನೇದಾಗಿ ಗಾಯವನ್ನು ಪಟ್ಟಿದ್ದಾನೆ, ಮೂರನೇದಾಗಿ ಶಿಲುಬೆಯನ್ನು ಹೊತ್ತಿದ್ದಾನೆ ಎಂಬುದಾಗಿ. ನೋಡ್ರಿ 4ನೇ ವಚನ, ನಿಮಗಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು, ಅವನು ಹೊತ್ತವರೆಯೂ ನಮ್ಮ ಸಂಕಟವೇ ಹೌದು ಎಂಬುದಾಗಿ. ಆಮೆನ್. ಶಿಲುಬೆಯನ್ನು ಹೊತ್ತಿದ್ದಾನೆ. ಪ್ರೀತಿ ದೇವಚಂದ್ರೆ, ಈ ಶಿಲುಬೆ ಅನೇಕ ಸತ್ಯಾಂಶಗಳನ್ನು ನಮಗೆ ತಿಳಿಸುವಂತದ್ದಾಗಿದೆ. ಮೊದಲನೇದಾಗಿ ಶಿಲುಬೆ ನಮ್ಮ ಪಾಪದ ಭಾರವನ್ನು ಸೂಚಿಸುವಂತದ್ದಾಗಿದೆ. ನಮ್ಮ ಪಾಪದ ಭಾರವನ್ನು ಆತನು ಹೊತ್ತುಕೊಂಡಿದ್ದಾನೆ. ನಾವು ಹೊರಬೇಕಾಗಿತ್ತು ಆ ಭಾರ, ನಾನು ಹೊರಬೇಕಾಗಿತ್ತು ಆ ಭಾರ, ಆ ಪಾಪದ ಭಾರವನ್ನು ಯೇಸು ಕ್ರಿಸ್ತನು ಹೊತ್ತಿದ್ದಾನೆ. ಹಾಗಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಮತ್ತಾಯನ ಬರೆದ ಸುವಾರ್ತೆ 11:22ರಲ್ಲಿ, ಓಕೆ ಕಷ್ಟಪಡುವವರೇ, ಪಾಪದ ಹೊರವನ್ನು ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಪಾಪದ ಹೊರೆಯನ್ನು ಹೊತ್ತವರೇ,
ಪ್ರೀತಿ ದೇವಚಂದ್ರ, ಎಲ್ಲಾ ಹೊರೆಗಳಿಗಿಂತ, ಎಲ್ಲ ಭಾರಕ್ಕಿಂತಲೂ ಪಾಪದ ಭಾರ ಬಹಳ. ಯಾಕಂದ್ರೆ ಪಾಪಕ್ಕೆ ಶಿಕ್ಷೆ ಇದೆ, ಪಾಪಕ್ಕೆ ಮರಣ ಇದೆ, ಪಾಪಕ್ಕೆ ನರಕ ಇದೆ ಎಂಬುದಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಅದಕ್ಕೆ ಬಹಳ ಭಾರ ಇದೆ, ಅದಕ್ಕೆ ಬಹಳ ಶಿಕ್ಷೆ ಇದೆ ಎಂಬುದಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂತ ಒಂದು ಶಿಕ್ಷೆಯನ್ನು, ಅಂತ ಒಂದು ಭಾರವನ್ನು ಯಾರು ಹೊತ್ತಿದ್ದಾರೆ? 2000 ವರ್ಷಗಳ ಹಿಂದಗಡೆ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ಹೊತ್ತಿದ್ದಾನೆ. ಆ ಶಿಲುಬೆಯ ಮೂಲಕವಾಗಿ ಒಂದು ಶಿಲುಬೆ ಪಾಪದ ಭಾರವನ್ನು ಸೂಚಿಸುವುದಾಗಿದೆ. ಎರಡನೇದಾಗಿ ನೋಡುವಾಗ ಶಿಲುಬೆ ಏನನ್ನು ಸೂಚಿಸುವುದು ಹೇಳುವಾಗ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಧರ್ಮೋಪದೇಶ ಕಾಂಡ ಏನೆಂದು ಹೇಳುವಾಗ ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 21ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 22-23ನೇ ವಚನ ನಿಮಗೋಸ್ಕರ ಕೇಳಿಸಿಕೊಳ್ಳ್ರಿ. ಅಪರಾಧ ಮಾಡಿದವನು ಮರಣ ಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗು ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು, ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಿಡಬೇಕು. ಮತ್ತು ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದನಲ್ಲವೇ ಎಂಬುದಾಗಿ. ಎರಡನೇದಾಗಿ ಈ ಶಿಲುಬೆ ಏನನ್ನು ಸೂಚಿಸುತ್ತದೆ ಎಂಬುದಾಗಿ ಹೇಳುವಾಗ ನಮ್ಮ ಶಾಪವನ್ನು ಸೂಚಿಸುವಂತದ್ದಾಗಿದೆ. ಆ ದಿನಗಳಲ್ಲಿ ಶಾಪಗ್ರಸ್ತರು ಏನ್ ಮಾಡ್ತಾ ಇದ್ರು? ಆ ಮರಕ್ಕೆ ತೂಗು ಹಾಕಲ್ಪಡ್ತಾ ಇದ್ರು. ಹಾಗಾಗಿ ನನಗೆ ಶಾಪ ಬರಬೇಕಾಗಿತ್ತು. ನನ್ನ ಒಂದು ಶಾಪದ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ತೂಗಾಡ್ತಾ ಇದ್ದಾನೆ. ಅದೇ ರೀತಿ ಗಲಾತ್ಯರು ಬರೆದ ಸುವಾರ್ತೆ ಗಲಾತ್ಯರು ಬರೆದ ಪತ್ರಿಕೆ 3ನೇ ಅಧ್ಯಾಯ ಅಲ್ಲಿ ಕೆಲವು ವಚನ ನಾನು ಓದೋದಕ್ಕೆ ಇಷ್ಟಪಡ್ತೇನೆ. 3ನೇ ಅಧ್ಯಾಯ ಇಲ್ಲಿ ನೋಡ್ರಿ ಏನಂತ ಹೇಳ್ತದೆ. 3ನೇ ಅಧ್ಯಾಯ 14ನೇ ವಚನ ಬಿ ಭಾಗದಲ್ಲಿ, 14ನೇ ವಚನ ಬಿ ಭಾಗ ನಾನು ನಿಮಗೆ ಸುರುತ್ತೇನೆ. ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ, ಕೇಳಿಸ್ಕೊಂಡ್ರ? ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಏನಾಗಿದ್ದಾರೆ? ಶಾಪಗ್ರಸ್ತನಾಗಿದ್ದಾನೆ. ನಾನು ಶಾಪಗ್ರಸ್ತನಾಗಿ ಆ ಶಿಲುಬೆ ಮೇಲೆ ತೂಗು ಹಾಕಲ್ಪಡಬೇಕಾಗಿತ್ತು. ಆದ್ರೆ ಯೇಸು ಕ್ರಿಸ್ತನು ನನಗೋಸ್ಕರ ಶಾಪವಾಗಿ 2000 ವರ್ಷಗಳ ಹಿಂದುಗಡೆ ನನ್ನ ಮೇಲಿರುವಂತಹ ಶಾಪವನ್ನು ತೆಗೆದು ಹಾಕಿ ಆತನು ತೂಗು ಹಾಕಲ್ಪಟ್ಟಿದ್ದಾನೆ. ಆಮೆನ್. ಹಾಗಾಗಿ ದೇವರ ಮಕ್ಕಳೇ, ಕ್ರೈಸ್ತ ಸಮಾಜವೇ, ಸಂಘವೇ ಹೇಳ್ತಾ ಅದನ್ನು ಕೇಳಿಸಿಕೊಂಡ್ರು. ಏನೆಂಬುದು ಹೇಳುವಾಗ ನಮ್ಮ ಮೇಲೆ ಶಾಪಕ್ಕೆ ಯಾವ ಅಧಿಕಾರವೂ ಇಲ್ಲ, ಶಾಪವೂ ಸಹ ಬರುವುದಿಲ್ಲ. ಯಾರಾದ್ರೂ ನಿಮಗೆ ಶಾಪ ಹಾಕಿದ್ರೆ ಅವ್ರಿಗೆ ಖಂಡಿತವಾಗಿ ಹೇಳ್ರಿ, ಯೇಸು ಕ್ರಿಸ್ತನು ನನ್ನ ಮೇಲೆ ಇರುವಂತಹ ಶಾಪ ಎಲ್ಲವನ್ನೂ ತೆಗೆದು ಹಾಕಿದ್ದಾನೆ, ನನಗೆ ಶಾಪ ಅಂಟುವುದಿಲ್ಲ. ಬಟ್ ಹಾಗೆ ಇನ್ನು ಶೋಚನೀಯವಾದದ್ದು ಏನೆಂಬುದು ಹೇಳುವಾಗ ಅನೇಕರಿಗೆ ಕೆಲವು ಸಾರಿ ಮಾಟ ಮಂತ್ರಗಳು ಇರ್ತದೆ, ಶಾಪಗಳು ಇರ್ತದೆ. ಯಾಕೆಂದ್ರೆ ಹೇಳುವಾಗ ಅವರು ಯೇಸು ಕ್ರಿಸ್ತನನ್ನು ದೃಢವಾಗಿ ನಂಬಿರುವುದಿಲ್ಲ, ನಾಮಕಾವಸ್ಥೆಯಾಗಿ ಅವರು ನಂಬಿರ್ತಾರೆ, ಅವರಿಗೆ ಅಟೇಕ್ ಆಗುತ್ತೆ ಅದು. ಆಮೇಲೆ ಸೊ ಯಾರಿಗಾದ್ರೂ ಮಾಟ ಮಂತ್ರಗಳು ಫಲಿತವಾಗಿದ್ರೆ, ಯಾರಿಗಾದ್ರೂ ಶಾಪ ಅಟೇಕ್ ಆಗಿದ್ರೆ ಅವ್ರ ವಿಷಯದಲ್ಲಿ ಡೌಟ್ ಪಡಬೇಕು. ಏನೆಂಬುದು ಹೇಳುವಾಗ ಅವರಿನ್ನೂ ಯೇಸುವನ್ನು ದೃಢವಾಗಿ ನಂಬಿಲ್ಲ, ದೇವರ ಮುಂದಾಗಿ ನಂಬಿಲ್ಲ ಎಂಬುದಾಗಿ ಅರ್ಥ. ಹಾಗಾಗಿ ಶಿಲುಬೆ ಶಾಪವನ್ನು ಸೂಚಿಸುವಂತದ್ದಾಗಿದೆ. ಮೂರನೇದಾಗಿ ಶಿಲುಬೆ ಏನು ಸೂಚಿಸುವಂತದ್ದಾಗಿದೆ ಎಂಬುದಾಗಿ ಹೇಳುವಾಗ ಅದೇ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನೋಡುವಾಗ 10ನೇ ಅಧ್ಯಾಯ 37ನೇ ವಚನದಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ಇಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ಇಡುವವನು ನನಗೆ ಯೋಗ್ಯನಲ್ಲ. ಮತ್ತು 38ನೇ ವಚನ, ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ಎಂಬುದಾಗಿ ವಾಕ್ಯ ಹೇಳುವಂತದ್ದಾಗಿದೆ. ಆಮೇಲೆ ಅಂದ್ರೆ ಮೂರನೇದಾಗಿ ಈ ಶಿಲುಬೆ ಏನನ್ನು ಸೂಚಿಸುತ್ತದೆ ಹೇಳುವಾಗ ತ್ಯಾಗವನ್ನು ಸೂಚಿಸುವಂತದ್ದಾಗಿದೆ. ಇಷ್ಟೆಲ್ಲಾ ತ್ಯಾಗವನ್ನು ಯೇಸು ಕ್ರಿಸ್ತನು ನಮಗೋಸ್ಕರ ಮಾಡಿದ್ದಾನೆ. ಮತ್ತೆ ಹೇಳ್ತೀರಲ್ವಾ, ಏನು ಮಾಡಿದ್ದಾನೆ ಯೇಸು ಸ್ವಾಮಿ ನನಗಾಗಿ? ಇದೆಲ್ಲ ಮಾಡಿಲ್ವಾ? ಜಸ್ಟ್ ನನಗೆ ಸ್ವಲ್ಪ ಹಣ ಕೊಡೋದ್ರು ಅಷ್ಟೇನಾ? ಏನ್ ಮಾಡಿಲ್ಲ ಅಂತ ಹೇಳ್ತೀಯಾ? ಅಥವಾ ನನಗೆ ಒಳ್ಳೆ ಮನೆ ಕೊಡೋದ್ರ ಏನ್ ಮಾಡಿಲ್ಲ ಅಂತ ಹೇಳ್ತೀಯಾ? ಇಷ್ಟೆಲ್ಲಾ ಶ್ರಮಗಳು ಪಟ್ಟೋಗಿದ್ದಾನಲ್ರಿ. ಇಂದಿನಿಂದ ಹೇಳ್ಬೇಡ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ ಎಂಬುದಾಗಿ. ಇದೆಲ್ಲವನ್ನು ಮಾಡಿದ್ದಾನೆ. ನಾಲ್ಕನೇದಾಗಿ ಏನು ಮಾಡಿದ್ದಾನೆ? ಶಿಲುಬೆಯ ಮರಣವನ್ನು ಹೊಂದಿದ್ದಾನೆ. ಒಂದನೇದಾಗಿ ಅವಮಾನ ಹೊಂದಿದ್ದಾನೆ, ಎರಡನೇದಾಗಿ ಗಾಯಪಟ್ಟಿದ್ದಾನೆ, ಮೂರನೇದಾಗಿ ಶಿಲುಬೆಯನ್ನು ಹೊತ್ತಿದ್ದಾನೆ, ನಾಲ್ಕನೇದಾಗಿ ಶಿಲುಬೆಯ ಮರಣವನ್ನೇ ಹೊಂದಿದ್ದಾನೆ ಎಂಬುದಾಗಿ ನೋಡುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ
45ನೇ ವಚನ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೂ ಆ ದೇಶದ ಮೇಲೆಲ್ಲ ಕತ್ತಲು ಕವಿಯಿತು. ಸುಮಾರು 3 ಗಂಟೆಗಳವರೆಗೆ ಯೇಸು ಎಲ್ಲಿ ಎಲ್ಲಿ ಲಬಾ ಸಬಕ್ತಾನೆ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ. ಪ್ರೀತಿ ದೇವಚಂದ್ರ, ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದುಗಡೆ ನನಗಾಗಿ ನಿನಗಾಗಿ ಶಿಲುಬೆಯ ಮರಣವನ್ನು ಹೊಂದಿದ್ದಾನೆ. ಆ ಒಂದು ಶಿಲ್ಬೆಯನ್ನು ಹೊತ್ತುಕೊಂಡು ಗೊಲ್ಗೊಥಾ ಅನ್ನುವಂತ ಒಂದು ಬೆಟ್ಟಕ್ಕೆ, ಕಪಲ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಹೋಗುವಂತ ಸಂದರ್ಭದಲ್ಲಿ ಆ ದಾರಿ ಸರಿ ಇಲ್ಲ, ಶಿಲುಬೆಯನ್ನು ಹೊತ್ತಿದ್ದಾನೆ. ಓಕೆ, ಮೈಯೆಲ್ಲ ಗಾಯಗಳಾಗಿದೆ, ದೇಹವೆಲ್ಲ ಸುಸ್ತಾಗಿದೆ. ಆಗ ಆ ಶಿಲುಬೆ ಮೇಲೆ ನೇತಾಡ್ತಾ ಇದ್ದಾನೆ. ಯಾವಾಗ ಗೊತ್ತಾ? ಮಧ್ಯಾಹ್ನ 12 ಗಂಟೆಗೆ. ಭಯಂಕರವಾಗಿ ಬಿಸಿಲು ಏರುವಂತ ಸಂದರ್ಭದಲ್ಲಿ ಎಷ್ಟು 3 ತಾಸುಗಳು, 6 ತಾಸಿನಿಂದ 9 ತಾಸಿನವರೆಗೆ 3 ತಾಸುಗಳು ಪ್ರೀತಿ ದೇವಚಂದ್ರೆ ಆತನ ಸುತ್ತಲೂ ಆತನು ಆ ಶಿಲುಬೆಯನ್ನು ಹೊತ್ತುಕೊಂಡು ಕಪಲ ಸ್ಥಳಕ್ಕೆ ಹೋಗುವಾಗ ಆತನು ಬೆಟ್ಟ ಗುಡ್ಡಗಳನ್ನು, ಕಲ್ಲುಗಳನ್ನು ಹತ್ತಬೇಕಾಗಿದೆ. ರಫ್ ಆಗಿರುವಂತ ಸ್ಥಳ, ರೋಡ್ ಅಲ್ಲ ಅದು. ಕಲ್ಲುಗಳನ್ನು ಹತ್ತಬೇಕು, ಮುಳ್ಳುಗಳಿರ್ತವೆ. ಒಂದು ಸಾರಿ ಮುಳ್ಳು ಕಾಲಿಗೆ ಚುಚ್ಚುವಂತದ್ದಾಗಿದೆ. ಕೆಳಗೆ ಚುಚ್ಚುದಾದ್ರೆ ಮೇಲೆ ಬರುವಂತದ್ದಾಗಿದೆ. ಅಷ್ಟು ಭಯಂಕರವಾದ ನೋವನ್ನು ಆತನು ಅನುಭವಿಸಿಕೊಂಡು ಹೋಗ್ತಾ ಇದ್ದಾನೆ. ಒಂದು ಸಾರಿ ಆತನ ಕೆಳಗಡೆ ಬೀಳ್ತಾ ಇದ್ದಾನೆ. ಆ ಶಿಲುಬೆ ಆತನ ತಲೆ ಮೇಲೆ, ಆತನ ಮೇಲೆ ಬೀಳ್ತಾ ಇದೆ. ಯಾರು ಎತ್ತುವರಿಲ್ಲ, ಆತನೇ ಮತ್ತೆ ಬಲ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಇದೆಲ್ಲ ಯಾರಿಗೋಸ್ಕರ ರೀ? ನನಗಾಗಿ ನಿಮಗಾಗಿರಿ. ಎಷ್ಟು ಪ್ರೀತಿ ನೋಡ್ರಿ ಯೇಸು ಸ್ವಾಮಿ. ಬಿಡ್ಲಿಲ್ಲ ಆತನು. ಜನರಿಗೋಸ್ಕರ ಇದೆಲ್ಲ ಅನುಭವಿಸುತ್ತಾನೆ ಎಂಬುದಾಗಿ ಅನುಭವಿಸಿ ಆ ಸ್ಥಳಕ್ಕೆ ಹೋಗಿ ಏನ್ ಮಾಡಿದ್ದಾನೆ? ನನಗಾಗಿ ನಿನಗಾಗಿ ಮರಣವನ್ನು ಹೊಂದಿದ್ದಾನೆ. ಆ ಶಿಲುಬೆ ಮೇಲೆ ಅಲ್ಲಿ ಹೋಗಿ ದೇಹದಿಂದ ರಕ್ತ ಹನಿ ಹನಿಯಾಗಿ ಬೆವರಿನ ಹಾಗೆ ಸುರಿತಾ ಇದೆ. ಆತನಿಗೆ ನೀರಡಿಕೆ ಆಗಿದೆ. ನೀರು ಕೇಳ್ತಾ ಇದ್ರೆ ಒಂದು ಕಹಿಯಾದ ಒಂದು ನೀರನ್ನು ಕೊಡ್ತಾ ಇದ್ದಾರೆ. ಅದು ಸ್ಪಂಜಿನಿಂದ ಕಹಿಯಾದ ನೀರನ್ನು ಕೊಡ್ತಾ ಇದ್ರೆ ಅಲ್ಲಿ ಆತನಿಗೆ ಸಹಾಯ ಮಾಡುವಂತರು ಯಾರು ಇಲ್ಲ. ಆತನನ್ನು ಆದರಿಸುವಂತರು ಯಾರಿಲ್ಲ. ಆತನನ್ನು ಸಂತೈಸುವಂತರು ಯಾರಿಲ್ಲ. ಆತ ಅಯ್ಯೋ ಎಂಬುದ ಕನಿಕರಿಸುವಂತರು ಯಾರಿಲ್ಲ. ಆತನಿಗೆ ಇನ್ನೂ ಸಮಸ್ಯೆ ಕೊಡುವವರೇ, ಆತನಿಗೆ ಇನ್ನೂ ನೋವು ಕೊಡುವವರೇ ಅಲ್ಲಿ ಇದ್ದಾರೆ ಎಂಬುದಾಗಿ ಎಂತ ಭಯಂಕರವಾದ ಸ್ಥಿತಿಗೆ ಯೇಸು ಕ್ರಿಸ್ತನು ಒಳಗಾಗಿದ್ದಾನೆ. ಎಂತ ಭಯಂಕರವಾದ ಸ್ಥಿತಿಗೆ ಯೇಸು ಕ್ರಿಸ್ತನು ಒಳಗಾಗಿ ಮರಣವನ್ನು ಹೊಂದಿದ್ದಾರೆ. ಪ್ರೀತಿಯ ದೇವಜನರೇ, ಕೇಳಿಸಿಕೊಳ್ತಾ ಇದ್ರ ಇಂಥ ಮರಣ ನಾನು ಹೊಂದಬೇಕಾಗಿತ್ತು, ನೀವು ಹೊಂದಬೇಕಾಗಿತ್ತು. ನಾವು ಮಾಡಿದಂತ ತಪ್ಪುಗಳಿಗಾಗಿ, ನಾವು ಮಾಡಿದಂತ ಪಾಪದ ಕಾರ್ಯಗಳಿಗಾಗಿ ಯೇಸು ಕ್ರಿಸ್ತನು ಒಂದು ತಪ್ಪು ಮಾಡಲೆಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ನನ್ನ ಪಾಪಗಳಿಗಾಗಿ ಅಂತ ಘೋರವಾದ ಮರಣವನ್ನು ಹೊಂದಬೇಕಾಗಿತ್ತು ಯೇಸು. ಇದನ್ನ ಹೇಗೆ ನನಗೆ ಮನಸ್ಸು ಬರುತ್ತೆ? ಯೇಸು ಕ್ರಿಸ್ತ ನನಗೇನು ಮಾಡಿದ್ದಾನೆ, ದೇವರು ನನಗೇನು ಮಾಡಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ. ಚಿಕ್ಕ ಸಹಾಯ ಮಾಡಿದ್ರೆ ಅಷ್ಟಕ್ಕೆ ಹೇಳ್ಬಿಡ್ತೀಯಾ? ದೇವರು ನನಗೇನು ಮಾಡಿದ ಎಂಬುದಾಗಿ. ಇನ್ನೊಂದಾದ್ರೂ ಪ್ಲೀಸ್ ದಯಮಾಡಿ ಹೇಳ್ಬೇಡ. ಇಷ್ಟೆಲ್ಲ ಮಾಡಿದ್ದಾನೆ ಯೇಸು. 2000 ವರ್ಷಗಳ ಹಿಂದೆಗಡೆ ಇಷ್ಟೆಲ್ಲ ಮಾಡಿದ್ದಾನೆ. ನಿನಗೋಸ್ಕರ ರಕ್ಷಣೆಯ ಮಾರ್ಗವನ್ನೇ ಸಿದ್ಧ ಮಾಡಿಬಿಟ್ಟಿದ್ದಾನೆ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೋಸ್ಕರ ಪ್ರೀತಿ ದೇವಚಂದ್ರ, ದೇವರ ಮಕ್ಕಳ ನಾವುಗಳು ಇದನ್ನು ಇನ್ನೂ ನಾವು ಪಿನ್ ಟು ಪಿನ್ ನಾವು ಧ್ಯಾನ ಮಾಡೋಣ. ಇನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. 10 ಗಂಟೆಗೆ ನಮ್ಮ ಆರಾಧನೆ ಗೊತ್ತಾಗಿದೆ. ಅದರಲ್ಲಿ ಬಹಳ ಡಿಟೇಲ್ಸ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಈಗ ನಾನು ಶಾರ್ಟ್ ಆಗಿ ನಮ್ಗೆ ಹೇಳಿಕೊಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ ಉಂಟಾಗೋದಕ್ಕೋಸ್ಕರ ಪ್ರೀತಿ ದೇವಚಂದ್ರ, ಇಷ್ಟೆಲ್ಲ ಶ್ರಮೆಗಳನ್ನು ಯೇಸು ಕ್ರಿಸ್ತನು ಪಟ್ಟಿದ್ದಾನೆ. ಹಿಂದಿನಿಂದ ಹೇಳಬೇಡ ಏನಂತ, ಯೇಸು ಕ್ರಿಸ್ತ ನನಗೇನು ಮಾಡಿದ್ದಾನೆ ಎಂಬುದಾಗಿ. ಇಷ್ಟೆಲ್ಲ ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿದಂತ ದೇವರಿಗೆ ಏನು ಮಾಡಿದ ಹೇಳುವುದಕ್ಕೆ ಹೇಗೆ ಮನಸ್ಸು ಬರುತ್ತೆ? ಇಂದಿನಿಂದ ಸ್ಟಾಪ್ ಮಾಡ್ತೀಯಾ? ಯೇಸು ನನಗೆ ಏನು ಮಾಡಿದ್ದಾನೆ ಎಂಬುದಾಗಿ ಹೇಳುವುದು. ಹೌದು, ಇಷ್ಟೆಲ್ಲ ಮಾಡಿದ್ದಾನೆ, ನಾನೇನು ಮಾಡ್ಬೇಕು ಎಂಬುದಾಗಿ ಹೇಳು. ನೆಕ್ಸ್ಟ್ ಪ್ರೇರ್ ಮಾಡುವಾಗ ದೇವರೇ ನಾನೇನು ಮಾಡ್ಬೇಕು ನನಗೆ ಎಂಬುದಾಗಿ ಹೇಳು. ಆಗ ದೇವರು ಸಂತೋಷ ಪಡುವಾತನಾಗಿದ್ದಾನೆ, ಆಶೀರ್ವಾದ ಮಾಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೀತಿ ದೇವಚಂದ್ರೆ, ಇಷ್ಟೆಲ್ಲ ಆತನು ಮಾಡಿದ್ದಾನೆ. ಆದ ಕಾರಣ ಮರೆತು ಹೋಗಬೇಡ ದೇವರ ಮಗನೇ. ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಮಾಡು, ಸ್ತುತಿ ಮಾಡು. ಆತನ ಮಹಿಮೆಗೋಸ್ಕರ ಜೀವಿಸು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧವಾದ ನಮ್ಮ ತಂದೆ ದೇವರೇ, ನಿನಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುವಂತರಾಗಿದ್ದೇವೆ ರಾಜ್ಯ. ಹೌದು ಸ್ವಾಮಿ, ನಮಗೋಸ್ಕರ ಏನು ಮಾಡಿದ್ದಿ
ಎಂಬುದಾಗಿ ದೇವರ ಇದನ್ನ ಧ್ಯಾನ ಮಾಡಿದ್ದೇವೆ. ಇಷ್ಟೆಲ್ಲಾ ಮಾಡಿದ ಕರ್ತನ ನಿನಗೆ ಸ್ತೋತ್ರವಾಗಲಪ್ಪ. ನಿನ್ನನ್ನೇ ಕೊಂಡಾಡುತ್ತೇವೆ ದೇವರೇ. ಬಿದ್ದಂತ ವಾಕ್ಯ 100ರಷ್ಟು ಫಲಿಸಲಿ. ಕೇಳಿದಂತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ನೀನು ಮಹಿಮೆದಕ್ಕು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸಿ ಬಿಡುತ್ತೇನೆ ಪರಲೋಕದ ತಂದೆಯೇ, ಆಮೆನ್. ತಂದೆ ದೇವರೇ, ನನ್ನ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಆತ್ಮೈಕ್ಯದ ಸಹವಾಸ ಸಮಾಧಾನ ಶಾಂತಿಯು ಈಗಲೂ ಯಾವಾಗಲೂ ನಮ್ಮೊಂದಿಗೆ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಗೋ ವಿತ್ ಪೀಸ್. ಆಮೆನ್.